ಸರ್ ಸ್ಪೋರ್ಟ್ಸ್ ಮ್ಯಾನ್ ಅಂತೇಳಿ ಕೇಳಿದ್ದೀವಿ, ಸ್ಪೋರ್ಟ್ಸ್ ಮ್ಯಾನ್ ಕೂಡ ಹೌದು, ಗೊತ್ತಿದೆ ನಮಗೆ. ಸೊ ಯಾವ ಆಟನ ತುಂಬ ಇಷ್ಟಪಟ್ಟು ಆಡ್ತಾ ಇದ್ರಿ ಸರ್? ಕಬಡ್ಡಿ. ಓಕೆ. ಎಷ್ಟು ವರ್ಷಗಳ ಕಾಲ ಆಡಿದ್ದೀರಾ? ಎಲ್ಲೆಲ್ಲಿ ಮ್ಯಾಚ್ ಎಲ್ಲ ಮಾಡಿದ್ದೀರಿ? ಸುಮಾರು PUCಯಿಂದ ಎಸ್ ಎಲ್ ಸಿಯಿಂದ ಎಲ್ಲಿ ಮಟ್ಟ ನಾವು ಗ್ರ್ಯಾಜುಯೇಟ್ ಆಗೋ ಮಟ್ಟ ಆಡಿವಿ. ಮತ್ತು ಯೂನಿವರ್ಸಿಟಿ ಬ್ಲೂ ಆಗಿದ್ದೆ ನಾನು, ನ್ಯಾಷನಲ್ಗೆ ಆಡಿದ್ವಿ. ಆಮೇಲೆ ಶಾರ್ಟ್ ಪುಟ್ಟು, ಹರ್ಡಲ್ಸು 3 ನಾನು ಇವು ಅದರಲ್ಲೆಲ್ಲ ಯೂನಿವರ್ಸಿಟಿ ಬ್ಲೂ ಆಗಿ ಕೆಲಸ ಮಾಡಿದ್ವಿ. ಸೊ ಆ ಫಿಟ್ನೆಸ್ನ ಕಾಯ್ದುಕೊಳ್ಳೋದಕ್ಕೆ ನೀವು ಏನೆಲ್ಲ ಮಾಡ್ತೀರಾ ಸರ್? ಯೋಗ ಮಾಡ್ತೀರಾ, ವಾಕಿಂಗ್ ಮಾಡ್ತೀರಾ, ಏನು ಮಾಡ್ತೀರಾ? ವಾಕಿಂಗ್ ಮಾಡ್ತೀನಿ, ಯೋಗ ಏನು ಮಾಡೋದಿಲ್ಲ, ಓಕೆ, ವಾಕಿಂಗ್ ಮಾಡ್ತೀನಿ. ಇನ್ನೊಂದು ನಿಮ್ಗೆ ವಿಚಿತ್ರ ಅಂದ್ರೆ, ಹುಟ್ಟಿದಾಗಿಂದ ಇಲ್ಲಿವರೆಗೆ ಟೀ ಕುಡಿದಿಲ್ಲ, ಕಾಫಿ ಕುಡಿದಿಲ್ಲ, ಸೆರೆ ಕುಡಿದಿಲ್ಲ, ನಾನು ತಿಂದಿಲ್ಲ. ಇಷ್ಟನ್ನು ಪಾಲಿಸೋದ ಬಂದಿನ. ಸಿಗರೇಟ್ ಸೇದಿಲ್ಲ, ಏನು ಹ್ಯಾಬಿಟ್ಸಿಲ್ಲ ನನಗೆ. ಅದಕ್ಕಾಗಿ ತಿನ್ನೋದು ಇನ್ನೂವರೆಗೆ ನಾನು BP ಶುಗರ್ ಇಲ್ಲ. ಸ್ವೀಟ್ ಕಂಪಲ್ಸರಿ ನಾನು ದಿನ ಲಾಡು ತಿನ್ನಲೇಬೇಕು. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ನಾಗ ಇದ್ದೆ ನಾ ಕೇಳಿದ್ರೆ ಇರ್ತಾರೆ ತಿಂತಿದ್ವಿ. ಹೀಗಾಗಿ ನಮಗೇನು ಅದ್ರದ್ದು ಇದಿಲ್ಲ. ಈಗಲೂ ಕೂಡ ಬೆಳಗ್ಗೆನೂ ನೋಡಿದ್ವಿ, ಸಾಕಷ್ಟು ಜನ ನಿಮ್ಮನ್ನು ಮೀಟ್ ಮಾಡಕ್ಕೆ ಬರ್ತಾ ಇದ್ರು. ಬೆಂಗಳೂರಿನಲ್ಲಿದ್ರೂ ಬರ್ತಾರೆ, ಊರಲ್ಲಿದ್ರೂ ಬರ್ತಾರೆ. ಹೇಗೆ ಮೇಂಟೈನ್ ಮಾಡ್ತೀರಿ ಸರ್? ಹೇಗಿರುತ್ತೆ ಡೈಲಿ ರೊಟೀನ್ ನಿಮಗೆ? ಎಷ್ಟು ಜನ ಮೀಟ್ ಮಾಡಕ್ಕೆ ಬರ್ತಾರೆ? ಏನೆಲ್ಲ ಸಮಸ್ಯೆಗಳನ್ನ ತೊಗೊಂಡು ಬರ್ತಾರೆ? ಈಗ ನಾ ಹುಬ್ಳಿಗೆ ಹೋದರೆ ಒಂದು ವಾರ ನಾ ಹುಬ್ಳಿಯಾಗ ಇರಲಿಲ್ಲ ಅಂತೇಳಿ, ನೆಕ್ಸ್ಟ್ ಡೇ ಕನಿಷ್ಠ ಒಂದು 500 ಜನ ಬರ್ತಾರೆ. 500 ಜನ ಕನಿಷ್ಠ. ನಿಮಗೆ ವಿಡಿಯೋ ಕಳಿಸ್ತೀನಿ ನಾನು, ಬರ್ತಾರೆ. ಒಟ್ಟು ದಿನ ಅಂತೂ ಜನ ಬರ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ಮಟ್ಟ ಜನ ಇರ್ತಾರೆ. ಒಮ್ಮೆ 11 ಗಂಟೆ ಇರ್ತಾರೆ, ಜನ ಬರ್ತಾರೆ. ಮತ್ತೆಲ್ಲ ಭಾಳ ಇಡೀ ರಾಜ್ಯ ಜನ ಬರ್ತಾರೆ. ನನ್ನ ಕಡೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಅವರಲ್ಲ, ಇಡೀ ರಾಜ್ಯ ಜನ ಬರ್ತಾರೆ. ಮೈಸೂರು, ಬೆಂಗಳೂರು, ಗುಲ್ಬರ್ಗ, ರಾಯಚೂರು ಅವ್ರ ಸಹಿತ ಬರ್ತಾರೆ. ನಾ ಬಂದವ್ರಿಗೆ ಯಾರಿಗೂ ಇವತ್ತಿನವ್ರಿಗೆ ಇಲ್ಲ ನಂಗೆಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ, ನಮ್ಮ ಮನೆ ಮುಂದೆ ಬೋರ್ಡ್ ಹಾಕಿದ್ದೆ, ಹೇಳಿದ್ನ ನಿಮಗೆ? ಕರ್ನಾಟಕದ ಬೋರ್ಡ್ ಐತದ ಡೆಲ್ಲಿಗೆ. ದ ರೋಲ್ ಆಫ್ ದ ಲೆಜಿಸ್ಲೇಟರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಲೆಜಿಸ್ಲೇಟರ್ ಅಂತ ಇತ್ತು. ಮುಖರ್ಜಿ ಅಂತ ಒಬ್ಬರು ವೆಸ್ಟ್ ಬೆಂಗಾಲ್ದವರು 1.5 ತಾಸು ಮಾತಾಡಿದರು. ವಾಟ್ ಆರ್ ದಿ ರೋಲ್ ಆಫ್ ದಿ ಇಲೆಕ್ಟೆಡ್ ಪರ್ಸನ್, ಹೌ ಈ ಶುಡ್ ವರ್ಕ್ ಫಾರ್ ದಿ ಪಬ್ಲಿಕ್, ವೈ ದೇ ಆರ್ ಗಿವಿಂಗ್ ವೋಟ್, ವೈ ದೇ ಆರ್ ಬಿಲೀವ್ ಯು ಪೀಪಲ್, ಹಿಂಗೆಲ್ಲ ಭಾಳಷ್ಟು ಮಾತಾಡಿದರು. ಅದಾದ ನಂತರ ನಾವು ಹೋಗಿ, ಸರ್ ನಾನು ಹೇಳಿದೆ, ಐ ಆಮ್ ಬಸವರಾಜ್ ಹೊರಟ್ಟಿ, ನ್ಯೂಲಿ ಎಲೆಕ್ಟೆಡ್ MLC ಫ್ರಮ್ ಕರ್ನಾಟಕ, ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಸರ್. ಅವ್ರು ಭಾಳ ಸ್ಟ್ರಿಕ್ಟ್ ಅವರು. ನೋ ಐ ಹ್ಯಾವ್ ನೋ ಟೈಮ್, ಡೂ ಒನ್ ಥಿಂಗ್, ಐ ವಿಲ್ ಗಿವ್ ಮೈ ಅಡ್ರೆಸ್, ಕಮ್ ಎಟ್ 6:30 ಟು ಮೈ ಹೌಸ್, ವಾಟ್ ಎವರ್ ಯು ವಾಂಟ್ ಟು ಆಸ್ಕ್, ಐ ವಿಲ್ ಟೆಲ್ ಯು ಅಂತ ಹೇಳಿದ್ರು. ನಾನು ಹೋದೆ, 6:30 ಹೋದೆ. ಅವ್ರಿಗೆ ಭಾಳ ದೊಡ್ಡ ಮನುಷ್ಯ ಅವರು. ಅಲ್ಲೊಂದು ಬೋರ್ಡ್ ಬರೆದಿದ್ರು ಅವರು, ದೋಸ್ ಹೂ ಆರ್ ಕಮಿಂಗ್ ಟು ಮೀ ಫಾರ್ ದೇರ್ ವರ್ಕ್, ಐ ವಿಲ್ ಡೂ ಇಟ್ ಟುಡೇ ಓನ್ಲಿ, ಟುಮಾರೋ ಐ ಮೇ ನಾಟ್ ಗೆಟ್ ದಿ ಚಾನ್ಸ್ ಅಂತ ಬರೆದಿದ್ರು ಅವರು. ಅದನ್ನ ಕೇಳಿದೆ ಅವ್ರಿಗೆ. ಹೌದು, ನಮ್ಗೆ ಜನ ಮತ ಕೊಟ್ಟಿರ್ತಾರೆ, ಅವ್ರಿಗೆ ಕೆಲಸ ಮಾಡಬೇಕು, ಮತ್ತು ಅದಕ್ಕೆ ನಮ್ಮ ಬೋರ್ಡ್ ಹಂಗೆ ಹಾಕಿದ್ರೆ ಹಂಗೆ ನಡಿಬೇಕು ನಾವು. ಅದನ್ನು ನಾವು ಬರ್ಕೊಂಬಂದು ಕನ್ನಡದ ತರ್ಜುಮೆ ಮಾಡಿ ನಮ್ಮ ಹುಬ್ಬಳ್ಳಿ ಆಫೀಸ್ನಲ್ಲಿ ಹಾಕಿನ. ಯಾರು ನನ್ನ ಹತ್ತಿರ ಸಹಾಯ ಕೇಳೋರು ಬರುತ್ತಾರೆಯೋ ಅವರಿಗೆ ನಾನು ಹಿಂದೆ ಸಹಾಯ ಮಾಡುತ್ತೇನೆ, ನಾಳೆ ಅವಕಾಶ ಸಿಗಲಿಕ್ಕಿಲ್ಲ ಅಂತೇಳಿ ಬೋರ್ಡ್ ಹಾಕಿನಿ. ಆ ಬೋರ್ಡಂತೆ ನಡೀತೀನಿ. ನಾ ಏನು ಬೇಸರ, ಯಾರೇ ನಮ್ಮ ಮನೆಗೆ ಬಂದರೂ ಎಲ್ಲಿ ಅವ, ಯಾರು, ಯಾವ ಜಾತಿ, ಏನು ಕೇಳಂಗೆ ಬಂದವ್ರು, ಏನು ನಮ್ಮ ವಿರುದ್ಧ ಇಲೆಕ್ಷನ್ ನಿಂತವ್ರು ಸಹಿತ ಕೆಲಸ ಮಾಡಿದ. ಸರ್, ಇಷ್ಟು ವರ್ಷಗಳ ರಾಜಕೀಯ ಒಂದು ಸ್ಟ್ರಗಲ್ನಲ್ಲಿ ಇನ್ನೂ ಕೂಡ ನಿಮಗೆ ಕನಸಾಗೆ ಉಳಿದಿರೋಂಥ ಯಾವ್ದಾದ್ರು ಒಂದು ಯೋಜನೆ ಇದೆಯಾ? ನಾನು ಮಾಡೋಕ್ಕಾಗಿಲ್ಲ, ಇನ್ನೂ ಮಾಡಬೇಕು ಅನ್ನುವಂಥ ಯೋಜನೆ? ಸಾರ್ವಜನಿಕ ಜೀವನದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಕಡಿಮೆನೇ. ಎಷ್ಟೋ ಜನಕ್ಕೆ ನನ್ನ ಕಡೆ ಬಂದವರು ಕೆಲಸ ಆಗೋದಿಲ್ಲ, ಅನ್ಯಾಯ ಪಾಪ ಇರ್ತಿರ್ತಾರೆ. ಮಾಡಬೇಕಂತೇನಿಲ್ಲ, ಆಯಿತು ಇಷ್ಟು ವರ್ಷ ಮಾಡೀವಿ, ಇನ್ನೇನು ಮುಂದೆ ನಾವು ರಿಟೈರ್ಡ್ ಆಗಬೇಕು, ಬೇರೆಯವರೆಲ್ಲ ಮಾಡಲಿ ಅನ್ನುವಂಥ ಭಾವನೆ ಬರ್ತಿದೆ. ಮೇಡಮ್, ನೀವು ಇಷ್ಟು ವರ್ಷದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ನಿಮ್ಮ ಗಮನಕ್ಕೆ ಬಂದು ಸರ್ಗೆ ಹೇಳಿ ಆ ಸಮಸ್ಯೆನ ಕ್ಲಿಯರ್ ಮಾಡಿಸ್ಕೊಂಡು ಸಂತೋಷ ಪಟ್ಟಿರೋದು ಉಂಟಾ? ಇದೇ ಒಂದು ಸಾರಿ ಪೇಪರಲ್ಲಿ ಒಬ್ಬಳು ಸೈಕ್ಲಿಂಗ್ ಮಾಡ್ತಿದ್ದವಳು, ಬಾಗಲಕೋಟೆ ಜಿಲ್ಲೆಯಲ್ಲಿ ಹಳ್ಳಿಯಿಂದ. ಆಕೆ ನ್ಯಾಷನಲ್ ಲೆವೆಲ್ಲಿಗೆ ಹೋಗಬೇಕಂದ್ರೆ ಆಕೆ ಹತ್ರ ಸೈಕಲ್ ಇರಲಿಲ್ಲ. ಇದೆ ಆಕೆ ಬೇಕಾಗಿದ್ದು, ಅದು ಪೇಪರಲ್ಲಿ ಬಂದಿತ್ತು. ನೋಡಿ ನಮ್ಮ ಮನೆಯವ್ರಿಗೆ ಹೇಳಿದೆ, ನೋಡಿರಿ ಆ ಹುಡುಗಿಗೆ ಒಂದು ಸೈಕಲ್ ಕೊಡಿಸಿ ಪಾಪ ಅಂತೇಳಿ ಕೊಡಿಸಿದ್ರು. ಆವಾಗ ಭಾಳ ಖುಷಿ ಆಯಿತು ನನಗೆ. ಆ ಹುಡುಗಿ ಅದರಿಂದ ಮುಂದೆ ಭಾಳ
ಸ್ಪೋರ್ಟ್ಸ್ನಾಗ ಮುಂದೆ ಬಂದ್ಲು ಅವಳು. ಸರ್ ಮೇಡಮ್ ಅಡುಗೆನೇನೋ ಹೊಗಳುತ್ತಾ ಇದ್ರಿ ನೀವು. ಸೊ ಎಂಥವರಿಗೂ ಕೂಡ ತಾಯಿಯ ಕೈ ರುಚಿ ನೆನಪಾಗ್ತಿರುತ್ತೆ. ನಿಮಗೆ ಪದೇ ಪದೇ ನೆನಪಾಗುವಂಥ ಅಮ್ಮನ ಕೈ ರುಚಿ ಅಡುಗೆ ಯಾವುದು ಸರ್? ಒಂದೇ ಕೈ ರೊಟ್ಟಿ ಮಾಡ್ತಿದ್ದು, ಅದೊಂದು ಬಿಟ್ಟು ಬೇರೆ ಏನಿದ್ದಿಲ್ಲ. ಅವಾಗೆಲ್ಲ ಹಳ್ಳಿಯಾಗಿದ್ದವ್ರು ನಾವು. ಈಗ ಎರಡು ಬಡದ ರೊಟ್ಟಿ ಮಾಡ್ತಾರೆ, ಕೈ ರೊಟ್ಟಿ ಅಂದರೆ ಕೈಲೇ ಮಾಡ್ತಿರೋರು. ಅದೊಂದೇ ಅದು ನನಗೆ ಭಾಳ ಇಷ್ಟ ಆಗ್ತಿತ್ತು. ಅದು ಸೊ ಅಮ್ಮನ ಅಡುಗೆ ಮಿಸ್ ಮಾಡ್ಕೋತಾ ಇರ್ತೀರಾ ನೀವು ಆ ವಿಚಾರದಲ್ಲಿ? ಅದು ಮಿಸ್ ಮಾಡುವಾಗ ಇಲ್ಲೆಲ್ಲ ಮ್ಯಾಚ್ ಮಾಡ್ಯಾರ, ಅವ್ರು ಮ್ಯಾಚ್ ಮಾಡ್ತಾರೆ. ಅಮ್ಮನ ಅಡುಗೆ ನೋಡಿ ಮೇಡಮ್, ಅಮ್ಮನ ಅಡುಗೆನ ನೆನಪು ಮಾಡ್ದಾನೆ ಇರೋವಷ್ಟು ನೀವು ಮ್ಯಾಚ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಭರತವ್ರೆ, ಅಪ್ಪಾಜಿ ಅವ್ರ ಹತ್ರ ಎಷ್ಟು ತಿಂದಿದ್ದೀರಾ ನೀವು? ತಿಂದಿದ್ದೀನಿ ಒಂದು 2. ಓಕೆ, ಯಾವ ವಿಚಾರಕ್ಕೆ ತಿಂದಿದ್ದೀರಾ? ಚಿಕ್ಕವನಿದ್ದಾಗ ಅವ್ರ ಕಾರು, ನಾವು ಮನೇಲಿ ಕ್ರಿಕೆಟ್ ಆಡಬೇಕಾದ್ರೆ ಅವ್ರದ್ದು ಕಾರ್ ಗ್ಲಾಸ್ ಹೊಡೆದಿತ್ತು. ಓ, ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಸರಿಯಾಗಿ ಸರ್ಕಾರನೇ ಸರಿಯಾಗಿ ಧೂಳೆಪ್ಸಿದ್ರಾ? ಅದೇ ಇದೇನು ಕೊಟ್ಟಿಲ್ಲ, ಅವ್ನು ಟೆನ್ನಿಸ್ ಆಡ್ತಿದ್ದ, ಅದರಲ್ಲಿ ಹೊಡೆದಿದ್ದೆ ಇಷ್ಟ. ಸರ್, ಮಕ್ಕಳೇನೋ ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಏನು ಅನ್ಸುತ್ತೆ ಸರ್, ಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತಾ ನಿಮಗೆ? ಇವಂತೂ ಬರೋದಲ್ಲ, ಅವ್ರಿಗೆ ಬಿಟ್ಟಿದ್ದು ನಾನು. ಬಂದರೆ ಒಳ್ಳೆಯದು. ಈಗಿನ ಕಾಲ ರಾಜಕೀಯ ಬೇರೆ, ಆವಿನ ಕಾಲ ರಾಜಕೀಯ ಬೇರೆ. ಸುಮ್ಮನೆ ರಾಜಕೀಯ, ಹೊಲಸು ರಾಜಕೀಯ ಬರೋಕ್ಕಿಂತ ಹಂಗೆ ಇರೋ ಚಲೋ ಅಂತ ನನಗೆ ಅನಿಸ್ತದೆ. ಏನು ಸರ್, ಇಷ್ಟು ವರ್ಷ ನೀವು ರಾಜಕೀಯದಲ್ಲಿದ್ದು ರಾಜಕೀಯನ ಬರೋದು ಬೇಡ ಅಂತ ನೀವೇ ಸಜೆಷನ್ ಮಾಡಿಬಿಟ್ರೆ ಬೇಡ ಅಂದ್ರೆ ಈಗಿನ ಇದಕ್ಕೆ ಹೊಂದಂಗಿಲ್ಲ ಅಂತ. ಓಕೆ, ಯಾಕೆ ಸರ್, ಯಾಕೆ ಹಂಗೆ ಅನಿಸುತ್ತೆ ನಿಮಗೆ? ಈಗಿನ ರಾಜಕೀಯಕ್ಕೂ ಆಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ? ಆವಾಗ ರಾಜಕೀಯ ದುಡ್ಡು ಗಿಡ್ಡು ಕೊಟ್ಟು ಎಲೆಕ್ಷನ್ ಹಾಕಿದ್ದಿಲ್ಲ. ಈಗ ದುಡ್ಡು ಕೊಟ್ಟು ಓಟ್ ಹಾಕೋದು, ದುಡ್ಡು ತೊಗೊಂಡು ಓಟ್ ಹಾಕೋರು. ಇಂಥದ್ರಲ್ಲಿ ನೀವು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಬಂದವರು ಏನು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಐತಿ? ಸೊ ನೀವು ಅವಾಗಿನ ವಿಧಾನಸಭಾದ ಕಲಾಪಗಳನ್ನು ಕೂಡ ನೋಡ್ತಾ ಇದ್ದೀರಾ, ಇವಾಗಿನ ವಿಧಾನ ಪರಿಷತ್ ವಿಧಾನಸಭಾದ ಕಲಾಪಗಳನ್ನು ನೋಡ್ತಿದ್ದೀರಾ. ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ? ಭಾಳ ವ್ಯತ್ಯಾಸ ಇದೆ. ಆವಾಗ ಯಾವ ಸದನದಲ್ಲಿ ಗಲಾಟೆ ಇರ್ತಿದ್ದಿಲ್ಲ. ನಾವು ಬಂದಾಗ ಬಸವರಾಜೇಶ್ವರಿ ಅಂತ ಸಭಾಪತಿ ಇದ್ದರು. ಕೈ ಯಾರು ಎತ್ತಾರೋ ಅವ್ರು ಅಷ್ಟ ಮಾತಾಡೋಕೆ ಕೊಡ್ತಿದ್ರು. ಆವಾಗ ಅಷ್ಟ ಮಾತಾಡೋರು. ಈಗ ಯಾರಿಗೆ ಸಭಾಪತಿನ ಕೇಳಂಗಿಲ್ಲ. ತಮ್ಮ ಬೇಕಾದಾಗ ಹೇಳ್ತಾರೋ, ಬೇಕಾದಾಗ ಮಾತಾಡ್ತಾರೋ, ಏನು ಬೇಕಾದ ಮಾತಾಡ್ತಾರೋ. ಅದು ಘನತೆಯೂ ಇಲ್ಲ, ಗೌರವನೂ ಇಲ್ಲ, ಏನಿಲ್ಲ. ಎಲ್ಲ ಅಸೆಂಬ್ಲಿ, ಕೌನ್ಸಿಲ್ ಎಲ್ಲ ಈಗ ಆ ಮಟ್ಟವನ್ನು ಇವತ್ತು ನಾವು ನೋಡೋಂಗಿಲ್ಲ. ಆವತ್ತಿನ ರಾಜಕೀಯ, ಇವತ್ತಿನ ರಾಜಕೀಯ ಪ್ರಿನ್ಸಿಪಲ್ ರಾಜಕೀಯ ಇವಾಗಿಲ್ಲ. ಹೀಗಾಗಿ ಇವತ್ತಿನ ರಾಜಕೀಯ ಕಲುಷಿತ ವಾತಾವರಣ, ಹಿಂಗಾಗಿ ರಾಜಕೀಯ ಸರಿ ಇಲ್ಲ ಈಗಿನ ಕಾಲ. ಸೊ ಮೊದಲೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಸಭೆ ನಡೀತಿತ್ತು. ಬೆಳಗ್ಗೆ ನಮ್ಮದು 9:00ವರೆಗೆ ಇರ್ತಿತ್ತು ಹೌಸು. 9:00ವರಿಂದ ರಾತ್ರಿ 8 ಗಂಟೆ ನಡೀತಿತ್ತು ನಮ್ಮದು. ಈಗಿನ 6 ಗಂಟೆ ಆದ ಕೂಡ ವಾಚ್ ನೋಡ್ಕೋತಾರೆ ಎಲ್ಲರೂ. ಕೆಲವರು ಟೈಮ್ ಸರ್ ಅಂತಾರೆ, ಗೊತ್ತಾಗುತ್ತೆ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.